ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಮಿಸ್ಟ್ರಿ ಸಾಗರ್. ಅಪ್ಲೋಡಿಂಗ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ನೀನೇನಾದರೂ ಆಗಬೇಕು ಅಂದರೆ ಹದ್ದಿನ ಥರ ಆಗು, ಯಾವತ್ತೂ ಗಿಳಿ ಆಗಬೇಡ. ಯಾಕಂದರೆ ಗಿಳಿ ತುಂಬಾ ಮಾತಾಡುತ್ತೆ, ಆದರೆ ಹತ್ತಿರಕ್ಕೆ ಹಾರಕ್ಕಾಗಲ್ಲ. ಆದರೆ ಹದ್ದು ತುಂಬಾ ಕಡಿಮೆ ಮಾತಾಡಿ ಎತ್ತರಕ್ಕೆ ಹಾರಾಡುತ್ತೆ. ಮತ್ತು ಉಳಿದೆಲ್ಲ ಪ್ರಾಣಿ ಪಕ್ಷಿಗಳ ರಾಜ್ಯ ಹದ್ದು ಆಗಿರುತ್ತೆ. ಇವತ್ತು ನಾನು ನಿಮಗೆ 5 ಥರದ ಪಾಯಿಂಟ್ ಹೇಳ್ತಾ ಇದ್ದೀನಿ. ಅದನ್ನು ಪ್ರತಿಯೊಬ್ಬ ವ್ಯಕ್ತಿ ಹದ್ದಿನಿಂದ ಕಲೀಲೇಬೇಕು. ಯಾಕೆಂದರೆ ಮತ್ತೆ ಲೈಫ್ನಲ್ಲಿ ತುಂಬಾ ದೊಡ್ಡ ಲೆಸನ್ ಅಂತ ಹೇಳ್ಬೋದು ಈ 5 ಪಾಯಿಂಟ್ಗಳಲ್ಲಿ. ಪಾಯಿಂಟ್ ನಂಬರ್ 1, ಅದು ಒಂಟಿಯಾಗಿ ಹಾರುತ್ತೆ, ಆದರೆ ಎಲ್ಲ ಪಕ್ಷಿಗಿಂತ ಎತ್ತರದಲ್ಲಿ ಹಾರುತ್ತೆ. ಅದು ಒಂಟಿಯಾಗಿ ಹಾರುತ್ತೆ ಅಂದರೆ ಯಾವಾಗಲೂ ಗುಬ್ಬಚ್ಚಿ ಮತ್ತು ಚಿಕ್ಕ ಚಿಕ್ಕ ಪಕ್ಷಿಗಳ ಜೊತೆ ಹಾರಲ್ಲ. ಅದು ಏನಾದರೂ ಹಾರಾಡಿದರೆ ಹದ್ದುಗಳ ಜೊತೆ ಮತ್ತೆ ಹಾರಾಡುತ್ತೆ, ಇಲ್ಲಾಂದರೆ ಒಂಟಿಯಾಗಿ ಹಾರುತ್ತೆ. ಇದರಿಂದ ನಾವು ಏನು ಕಲಿತೀವಿ ಅಂದರೆ, ನಾವು ಯಾವತ್ತೂ ಸಣ್ಣದಾಗಿ ಯೋಚನೆ ಮಾಡೋ ಜನರಿಂದ ದೂರ ಇರಬೇಕು ಮತ್ತು ಒಂಟಿಯಾಗಿರಬೇಕು. ಪಾಯಿಂಟ್ ನಂಬರ್ 2, ಫೋಕಸ್ಡ್ ಆ್ಯಂಡ್ ಕ್ಲಿಯರ್ ವಿಷನ್. ಹದ್ದಿನ ವಿಷನ್ ಕ್ಲಿಯರ್ ಆಗಿ ಸ್ಟ್ರಾಂಗ್ ಆಗಿರುತ್ತೆ. ಅದು ತನ್ನ ಬೇಟೆನ 5 ಕಿಲೋಮೀಟರ್ ದೂರದಿಂದ ನೋಡಿರುತ್ತೆ. ಮತ್ತು ಒಂದು ಸಾರಿ ಅದನ್ನು ಗುರಿನ ಕಾಣಿಸ್ಬಿಟ್ರೆ ಅದ್ರ ಮುಂದೆ ಎಂಥನೇ ಕಷ್ಟ ಬರಲಿ, ಅದು ಅದನ್ನು ಗುರಿನ ಸಾಧಿಸಿ ಆರಾಮಾಗಿರುತ್ತೆ. ಇದರಿಂದ ನಮಗೆ ಒಂದು ದೊಡ್ಡ ಪಾಠ ಸಿಗುತ್ತೆ. ಅದೇನೆಂದರೆ, ನಿಮ್ಮ ವಿಷನ್, ನಿಮ್ಮ ನೋಟ ಕ್ಲಿಯರ್ ಆಗಿಡಿ ಮತ್ತು ಅದನ್ನು ಸಾಧಿಸಲು ನಮಗೆ ಎಷ್ಟೇ ಕಷ್ಟ ಬರಲಿ, ಆದರೆ ಯಾವತ್ತೂ ಹಿಂದೆ ಸರಿಬೇಡಿ, ಆ ಹದ್ದಿನ ಥರ. ಪಾಯಿಂಟ್ ನಂಬರ್ 3, ಏಂಜಲ್ ನೆವರ್ ಈಟ್ ಡೆಡ್ ಥಿಂಗ್ಸ್. ಸ್ನೇಹಿತರೆ, ಹದ್ದು ಯಾವತ್ತೂ ಸತ್ತಿರೋ ಪ್ರಾಣಿಗಳನ್ನು ತಿನ್ನೋದಿಲ್ಲ. ಹದ್ದು ಯಾವತ್ತೂ ಜೀವಂತ ಬೇಟೆ ಆಡುತ್ತೆ. ಇದರಿಂದ ನಾವು ಏನು ಕಲಿತೀವಿ ಅಂದರೆ, ನೀವು ಪಾಸ್ಟ್ ಏನಿದೆ ಅದು ಸತ್ತಾಗಿದೆ ಮತ್ತು ಅದು ಸತ್ತಿರೋ ಕೊಳ್ತಿರೋ ಯೋಚನೆಗಳಿಂದ ನೀವು ಗಮನ ಕೊಡಬೇಡಿ. ಯಾಕಂದರೆ ಒಂದು ಸಾರಿ ನಿಮ್ಮ ಪಾಸ್ಟ್ನಲ್ಲಿ ನಿಮ್ಮ ಪ್ರೆಸೆಂಟ್ ಜಾಗದಲ್ಲಿ ಬಂದುಬಿಟ್ರೆ, ಆಗ ನಿಮ್ಮ ಪಾಸ್ಟ್ ನಿಮ್ಮನ್ನು ಯಾವಾಗಲೂ ಪ್ರೆಸೆಂಟ್ನಲ್ಲಿ ಇರೋಕ್ಕೆ ಬಿಡೋದಿಲ್ಲ. ಪಾಸ್ಟ್ನಲ್ಲಿ ನಿಮ್ಮ ಜೊತೆ ಎಷ್ಟು ಕಷ್ಟನೇ ಆಗಿರಲಿ, ಆ ಕಷ್ಟನೇ ನೆನಪು, ಆ ಎಲ್ಲ ಥಾಟ್ಗಳು ಸತ್ತಾಗಿದೆ. ಅದಕ್ಕೆ ಈ ಹದ್ದಿನ ಥರ ನೀವು ನಿಮ್ಮ ಅಪಾರ್ಚುನಿಟಿಗಳನ್ನು ಗುರುತಿಸಿ, ಮತ್ತು ಯಾವ ದಿನ ನೀವು ನಿಮ್ಮ ಅಪಾರ್ಚುನಿಟಿಗಳನ್ನು ಗುರುತಿಸ್ತೀರೋ ಆಗ ನೀವು ಎಲ್ಲ ಕಷ್ಟಗಳು ನಿಮ್ಮ ಕೆಳಗೆ ಇರುತ್ತೆ, ನೀವು ಆ ಎಲ್ಲ ಕಷ್ಟಗಳಿಗೆ ಮೇಲೆ ಇರ್ತೀರ. ಪಾಯಿಂಟ್ ನಂಬರ್ 5, ಡೋಂಟ್ ಬಿ ಇನ್ ಕಂಫರ್ಟ್ ಝೋನ್. ಹದ್ದು ಯಾವಾಗಲೂ ತನ್ನ ಗೂಡಿನಿಂದ ಸಾಫ್ಟ್ ಹುಲ್ಲುಗಳನ್ನು ತೆಗೆಯುತ್ತೆ. ಯಾಕಂದರೆ ಹದ್ದಿನ ಮರಿಗಳು ಆ ಗೂಡಿನಲ್ಲಿ ಕಂಫರ್ಟೇಬಲ್ ಆಗಬಾರ್ದು ಅಂತ. ಮತ್ತು ಏನಾದರೂ ಆ ಹದ್ದಿನ ಮರಿಗಳು ಆ ಗೂಡಿನಲ್ಲಿ ಕಂಫರ್ಟೇಬಲ್ ಆಗಿಬಿಟ್ರೆ ಹದ್ದು ಅಲ್ಲೇ ಇರಲು ಇಷ್ಟಪಡುತ್ತೆ. ಆದರೆ ಹದ್ದು ಈ ಥರ ಏನೂ ಆಗೋಕ್ಕೆ ಬಿಡಲ್ಲ. ಹದ್ದು ಒಂದು ಪಕ್ಷಿ, ಅದಕ್ಕೆ ಗೊತ್ತಿದೆ ದೇರ್ ಈಸ್ ನೋ ಗ್ರೌತ್ ಇನ್ ಕಂಫರ್ಟ್ ಝೋನ್ ಅಂತ. ಮತ್ತು ಮನುಷ್ಯರು ನಾವು ತುಂಬಾ ಜನ ಈ ಮಾತನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ನೀವು ಎಷ್ಟು ನಿಮ್ಮ ಕಂಫರ್ಟ್ ಝೋನಲ್ಲಿ ಇರ್ತೀರೋ, ನಿಮ್ಮ ಕಂಫರ್ಟ್ ಲೈಫ್ ಮುಂದೆ ಬರುವ ಟೈಮಲ್ಲಿ ಅದಕ್ಕಿಂತ ಹೆಚ್ಚು ಅನ್ಕಂಫರ್ಟೇಬಲ್ ಆಗುತ್ತೆ. ಡೇವಿಡ್ ಗಾಗಿನ್ಸ್ ಅವರು ಒಂದು ಮಾತು ಹೇಳ್ತಾರೆ, ನೀವು ನಿಮ್ಮ ಲೈಫ್ನ ಕಂಫರ್ಟೇಬಲ್ ಆ್ಯಂಡ್ ಸಾಫ್ಟಾಗಿ ಇರಿಸುವ ಅಪಾಯದಲ್ಲಿದ್ದೀರಾ, ನಿಮ್ಮ ಕೆಪಾಸಿಟಿ ತಿಳಿದುಕೊಳ್ಳದೆ ಸಾಯ್ತೀರಾ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.